ನಿಗಂಬೋಧ್ ಘಾಟ್ ತಲುಪಿದ ಪಾರ್ಥಿವ ಶರೀರ ಈಗ ತಾನೇ ಅಲ್ಲಿನ ಸ್ಮಶಾನ ಭೂಮಿಯ ಆವರಣದ ಒಳಗಡೆ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರ ಎಂಟ್ರಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಆರಂಭವಾಗುತ್ತೆ. ದೆಹಲಿಯ ನಿಗಂಬೋಧ್ ಘಾಟ್ನಿಂದ ನಾವು ನೋಡ್ತಾ ಇರುವಂಥ ದೃಶ್ಯಗಳಿದು. ನಿಗಂಬೋಧ್ ಘಾಟ್ಗೆ ಈಗ ಪಾರ್ಥಿವ ಶರೀರ ಬಂದು ತಲುಪಿದೆ. ಅಲ್ಲಿ ಸೇನಾ ಸಿಬ್ಬಂದಿಗಳು ಕೂಡ ರೆಡಿಯಾಗಿದ್ದಾರೆ. ವಿಶೇಷವಂತ ಗೌರವ ಸಲ್ಲಿಕೆ ಮಾಡೋ ನಿಟ್ಟಿನಲ್ಲಿ ಸೇನಾ ಸಿಬ್ಬಂದಿಗಳು ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಒಂದು ಕಡೆಗೆ ಭದ್ರತೆ, ಇನ್ನೊಂದು ಕಡೆಗೆ ವಿಶೇಷವಾದ ಸರ್ಕಾರಿ ಗೌರವ ಸಲ್ಲಿಸುವಂಥ ನಿಟ್ಟಿನಲ್ಲಿ ಸೇನೆಯ 3 ದಳಗಳು ಒಂದು ವಿಶೇಷವಾದಂಥ ಸರ್ಕಾರಿ ಗೌರವವನ್ನು ಸಲ್ಲಿಸುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಆರಂಭವಾಗುತ್ತೆ. ಈಗ ತಾನೇ ನಿಗಂಬೋಧ್ ಘಾಟ್ನ ಸ್ಮಶಾನ ಭೂಮಿಯನ್ನು, ರುದ್ರಭೂಮಿಯನ್ನು ತಲುಪಿದೆ. VIP ಗಳು VVIP ಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಈ ಸೇನಾ ವಾಹನದ ಜೊತೆಯಲ್ಲೇ ಇದ್ದಾರೆ. ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇರುವಂಥ ಈ ಸೇನಾ ವಾಹನದ ಪಕ್ಕದಲ್ಲೇ, ಆ ಸೇನಾ ವಾಹನದಲ್ಲೇ ರಾಹುಲ್ ಗಾಂಧಿಯವರು ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಎಲ್ಲ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಜೊತೆಯಾಗಿ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇನ್ನಿತರ ಎಲ್ಲ ನಾಯಕರು ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ನಾಯಕನಿಗೆ, ತಮ್ಮ ಮಹಾನ್ ನಾಯಕನಿಗೆ ಒಂದು ಅಶ್ರುತರ್ಪಣವನ್ನು ಸಲ್ಲಿಸೋದಕ್ಕೆ, ಅಂತಿಮ ವಿದಾಯವನ್ನು ಹೇಳೋದಕ್ಕೆ ಎಲ್ಲ ನಾಯಕರು ಒಟ್ಟಾಗಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಮನೆಯಲ್ಲಿ ಶೋಕದ ವಾತಾವರಣ ಮನೆ ಮಾಡಿದೆ. ಒಬ್ಬ ಮಹಾನ್ ನಾಯಕರನ್ನು ಕಳೆದುಕೊಂಡಿರುವಂಥ ಭಾವ ಅವರಲ್ಲಿದೆ. ಅಫ್ಕೋರ್ಸ್ ಕಳೆದ 10 ವರ್ಷಗಳಿಂದ ರಾಜಕೀಯವಾಗಿ ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಡಾಕ್ಟರ್ ಸಿಂಗ್ ಅವರು. ಆದರೆ ಆಗಾಗ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಏನೇ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ಮೋದಿಯವರು ಕೂಡ ಒಮ್ಮೆ ಅವರ ನಿವಾಸಕ್ಕೆ ತೆರಳಿ ಕೆಲವೊಂದಿಷ್ಟು ಸಲಹೆಯನ್ನು ಪಡೆದಿದ್ದು ಕೂಡ ಇದೆ. ಹೀಗಾಗಿ ಒಬ್ಬ ಮಹಾನ್ ಮೇಧಾವಿಯನ್ನು, ಹೆಚ್ಚಾಗಿ ರಾಜಕಾರಣಿ ಅಂತ ಹೇಳೋದಕ್ಕಿಂತ ಒಬ್ಬ ಮಹಾನ್ ಮೇಧಾವಿಯನ್ನು ಈಗ ದೇಶ ಕಳೆದುಕೊಂಡಿರುವಂಥದ್ದು ಸಹಜವಾಗಿ ತುಂಬಲಾರದಂಥ ನಷ್ಟ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಅವರ ಕುಟುಂಬಸ್ಥರು, ಡಾಕ್ಟರ್ ಸಿಂಗ್ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಒಂದೇ ವಾಹನದಲ್ಲಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ದೇಶದ ಗಣ್ಯಾತಿಗಣ್ಯ ವ್ಯಕ್ತಿಗಳು, ಜೊತೆಗೆ ಇತರೆ ದೇಶಗಳ ದೂತಾವಾಸದಿಂದ ಬಂದಿರುವಂಥ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆಯಾಯ ದೇಶದಿಂದ ತಂದಿರುವಂಥ ಶೋಕ ಸಂದೇಶವನ್ನು ಅವರ ಕುಟುಂಬಕ್ಕೆ ಮತ್ತು ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ. ಅದ್ರ ಜೊತೆಗೆ ನಿಗಂಬೋಧ್ ಘಾಟ್ನ ಇನ್ನೊಂದು ಭಾಗದಿಂದ ಬರ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಪ್ರಮುಖವಾಗಿ ವಾಯುಸೇನೆಯ ಅಧಿಕಾರಿಗಳು ಸರದಿ ಸಾಲಿನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಒಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸೋದಕ್ಕೆ, ಜೊತೆಗೆ ಸಲಾಮಿ ಶಸ್ತ್ರವನ್ನು, ಅಂದರೆ ಸರ್ಕಾರಿ ಗೌರವ ಅದೊಂದು, ಆ ಸಲಾಮಿಯನ್ನು ನೀಡೋದಕ್ಕೆ ಎಲ್ಲ ಸಿಬ್ಬಂದಿಗಳು ಸಿದ್ಧವಾಗಿ ನಿಂತಿದ್ದಾರೆ. ಇಲ್ಲಿ ಮೂಲಕ ಎಲ್ಲರೂ ಕಾಯ್ತಾ ಇರುವಂಥ ಅನೇಕ ನಾಯಕರು ಯಾರಿದ್ದಾರೆ ಅವರು ಕೂಡ ಅವರ ಬರುವಿಕೆಗೋಸ್ಕರ ಈ ಒಂದು ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ಯಾಕೆಂದರೆ ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ, ರಾಷ್ಟ್ರಪತಿಗಳ ಅಂತಿಮ ನಮನ ಆಗುತ್ತೆ. ಇದಾದ ಬಳಿಕ ಸೇನೆಯ ಸರ್ಕಾರಿ ಗೌರವ ಕೂಡ ಆರಂಭವಾಗುತ್ತೆ. ನೋಡ್ತಾ ಇದ್ದಾರೆ ದೃಶ್ಯಗಳು ಬರ್ತಾ ಇದೆ. ನಿಗಂಬೋಧ್ ಘಾಟ್ನಿಂದ ಬರ್ತಾ ಇರುವಂಥ ದೃಶ್ಯ. ಈಗ ತಾನೇ ಸೇನಾ ವಾಹನ ನಿಗಂಬೋಧ್ ಘಾಟ್ನ ಸ್ಮಶಾನ ಭೂಮಿಯ ಒಳಗಡೆ ಬಂದಿದೆ. ಇನ್ನೇನು ಎಲ್ಲ ನಾಯಕರು, ಆ ವಾಹನದ ಮೇಲಿದ್ದಂಥ ಎಲ್ಲ ನಾಯಕರು ಈಗ ಕೆಳಗಡೆ ಇಳಿತಾ ಇದ್ದಾರೆ. ಇದ್ರ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಆ ಸೇನಾ ವಾಹನದಲ್ಲಿದ್ದರು. ಇದ್ರ ಜೊತೆಗೆ ಆ ಒಂದು ಪಾರ್ಥಿವ ಶರೀರವನ್ನು ಎಳೆತಂದಂಥ ಒಂದು ವಿಶೇಷ ಸೇನಾ ವಾಹನದಿಂದ ಈಗ ಅವರ ಕ್ಯಾಬಿನನ್ನು, ಪಾರ್ಥಿವ ಶರೀರ ಇರುವಂಥ ಕ್ಯಾಬಿನನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗತ್ತೆ. ಅಲ್ಲಿನ ಸ್ಮಶಾನ ಭೂಮಿಯ ಡೆಸಿಗ್ನೇಟೆಡ್ ಜಾಗ ಏನಿರುತ್ತೆ, ಮೊದಲೇ ಸೂಚಿತ ಪ್ರದೇಶ ಇರುತ್ತೆ ಒಂದಿಷ್ಟು ಭಾಗದಲ್ಲಿ, ಆ ಸೂಚಿತ ಪ್ರದೇಶದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಅನಂತರ ಮೊದಲಿಗೆ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಸಂಪ್ರದಾಯಗಳು ಆರಂಭವಾಗುತ್ತೆ. ಸಿಖ್ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ಆರಂಭವಾಗುತ್ತೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ. ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಇರ್ಬೋದು, ರೇವಂತ್ ರೆಡ್ಡಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವರೆಲ್ಲರೂ ಕೂಡ ಈಗ ಆ ಒಂದು ಪಾರ್ಥಿವ ಶರೀರದ ಬಳಿಯೇ ಇದ್ದಾರೆ.